ಈ ವಿಡಿಯೋದಲ್ಲಿ ನಾವು ಜ್ವಾಲಾಮುಖಿ ಅಂದರೆ ಏನು ಮತ್ತು ಅದು ಹೇಗಾಯಿತು, ಈ ಜ್ವಾಲಾಮುಖಿಯಲ್ಲಿ ಎಷ್ಟು ಟೈಪ್ ಆಫ್ ವೆರೈಟಿ ಇದೆ ಮತ್ತು ನಮ್ಮ ಈ ಪ್ರಪಂಚದಲ್ಲಿ ಟೋಟಲಾಗಿ ಇನ್ನೂ ಎಷ್ಟು ಆ್ಯಕ್ಟಿವ್ ಜ್ವಾಲಾಮುಖಿ ಇದೆ ಮತ್ತು ಈ ಜ್ವಾಲಾಮುಖಿಯಿಂದ ಟೋಟಲಾಗಿ ಎಷ್ಟು ಜನ ಸಾವನ್ನಪ್ಪಿದ್ರು, ಹಾಗೆ ನಮ್ಮ ದೇಶದಲ್ಲಿ ಒಟ್ಟು ಎಷ್ಟು ಜ್ವಾಲಾಮುಖಿ ಇದೆ ಅಂಥೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಸಣ್ಣ ಸುದ್ದಿ. ಮೋಡಗಳ ಒಳಗೆ ಬರೆದ ಕಾದಕತೆ. ಈ ವಾಲ್ಕ್ಯಾನೋ ಅಂದರೆ ಒಂದು ಪರ್ವತದ ಕೆಳಭಾಗದಲ್ಲಿರೋ ಬಂಡೆ ಕಲ್ಲುಗಳು ಕರಗಿ ಭೂಮಿಯ ಮೇಲಿನ ಪದರ ಓಪನ್ ಆಗಿ ಬರುವ ಒಂದು ಲಾವರಸ. ಇದಕ್ಕೆ ಮ್ಯಾಗ್ನಮ್ ಅಂತ ಕರೀತಾರೆ. ಇದು ಭೂಪಟಲ ಅಂದರೆ ಅರ್ತ್ ಕ್ರಸ್ಟ್ ಕೆಳಗಿರೋ ಒಂದು ಹೈ ಟೆಂಪರೇಚರ್ ಲಾವಾ. ಈ ಜ್ವಾಲಾಮುಖಿ ಭೂಮಿ ಮತ್ತು ನೀರಿನ ಒಳಗೂ ಇರುತ್ತೆ. ಅವುಗಳ ಆಕಾರ, ಗಾತ್ರ ಮತ್ತು ಸ್ಫೋಟ ಆಗುವ ಶೈಲಿಯ ಆಧಾರದ ಮೇಲೆ ಇದನ್ನು ಡಿಫರೆಂಟ್ ಕ್ಯಾಟಗರಿಯಲ್ಲಿ ವರ್ಗೀಕರಿಸಿದ್ದಾರೆ. ಜ್ವಾಲಾಮುಖಿ ಎಲ್ಲಿಂದ ಬರುತ್ತೆ ಅಂದರೆ ಭೂಮಿಯ ಹೊರಪದರದಲ್ಲಿರುವ ಫ್ರ್ಯಾಕ್ಚರ್ಸ್ ಅಥವಾ ಈ ಪ್ಲೇಟ್ ಬೌಂಡ್ರೀಸ್ ಬಳಿ. ಈ ಅರ್ತ್ ಪ್ಲೇಟ್ಸ್ ಇದೆಯಲ್ಲ, ಒಂದರ ಮೇಲೆ ಒಂದು ತಿರುಗ್ತಾ ಇರುತ್ತೆ, ಇಲ್ಲ ಕ್ಲಾಶ್ ಆಗ್ತಾ ಇರ್ತದೆ. ಇದರಿಂದಾಗಿ ಪ್ರೆಷರ್ ಹೆಚ್ಚಾಗಿ ಈ ಮ್ಯಾಗ್ನಮ್ ಅನ್ನುವ ಲಾವಾ ಭೂಮಿಯ ಮೇಲ್ಗಡೆ ಸ್ಫೋಟ ಆಗುತ್ತೆ. ಇದನ್ನು ವಾಲ್ಕ್ಯಾನಿಕ್ ಸ್ಫೋಟ ಅಂತ ಎಲ್ಲ ಕರೀತಾರೆ. ಆವಾಗ ಈ ಲಾವದ ಜೊತೆಯಲ್ಲಿ ಬಿಸಿಯಾದ ಬೂದಿ ಮತ್ತು ಗ್ಯಾಸ್ ಕೂಡ ಹೊರಗಡೆ ಬರುತ್ತೆ. ಈ ಜ್ವಾಲಾಮುಖಿಯನ್ನು ಟೋಟಲಾಗಿ 3 ಥರದಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಒಂದು ಶೀಲ್ಡ್ ವಾಲ್ಕ್ಯಾನೋ, ಸಿಂಡರ್ ಕೋನ್ ವಾಲ್ಕ್ಯಾನೋ, ಕಾಂಪೋಸಿಟ್ ವಾಲ್ಕ್ಯಾನೋ. ಈ ಶೀಲ್ಡ್ ವಾಲ್ಕ್ಯಾನೋ ಅಂದರೆ ತುಂಬ ದೊಡ್ಡದಾಗಿ ಮತ್ತು ಅಗಲವಾಗಿರುತ್ತೆ ಮತ್ತು ಇಲ್ಲಾಗುವ ಸ್ಫೋಟಗಳು ತುಂಬ ಸೌಮ್ಯ ಸ್ವಭಾವದ್ದು. ಈ ಸಿಂಡರ್ ಕೋನ್ ವಾಲ್ಕ್ಯಾನೋ ಅಂದರೆ ಇದು ತುಂಬ ಚಿಕ್ಕದಾಗಿರುತ್ತೆ, ಬಟ್ ಇದರಲ್ಲಾಗೋ ಸ್ಫೋಟ ಮಾತ್ರ ತುಂಬ ಜೋರಾಗಿರುತ್ತೆ. ಹಾಗೆ ಕೊನೆಯದಾಗಿ ಈ ಕಾಂಪೋಸಿಟ್ ವಾಲ್ಕ್ಯಾನೋ, ಇದು ತುಂಬ ಹೈಟ್ ಆಗಿರುತ್ತೆ ಮತ್ತು ತುಂಬ ಕಡಿದಾದ ಜಾಗದಲ್ಲಿರುತ್ತೆ, ಬಟ್ ಇದು ತುಂಬ ಡೇಂಜರಸ್. ಈ ಜ್ವಾಲಾಮುಖಿ ಎಷ್ಟು ಡೇಂಜರಸ್ ಅಂತೇಳಿ ನೋಡೋಣ. ಈ ಜ್ವಾಲಾಮುಖಿ ಸ್ಫೋಟ ಆದಾಗ ಖಾಲಿ ಬಿಸಿಯಾದ ಲಾವ ಬರಲ್ಲ, ಅದ್ರ ಜೊತೆಗೆ ವಿಷಕಾರಿಯಾದ ಗ್ಯಾಸ್ ಹಾಗೆ ಬೂದಿ ಕೂಡ ಬರುತ್ತೆ. ಇದು ಸೀದವಾಗಿ ನಮ್ಮ ಎನ್ವಿರಾನ್ಮೆಂಟಲ್ಲಿರುವ ಮೋಡಕ್ಕೆ ಸೇರಿಬಿಡುತ್ತೆ. ಮತ್ತು ಈ ಜ್ವಾಲಾಮುಖಿ ಸ್ಫೋಟ ಆಗೋದ್ರಿಂದ ಹೆಚ್ಚು ಭೂಕಂಪ ಮತ್ತು ಸುನಾಮಿಯೂ ಆಗುತ್ತೆ. ಕಳೆದ ಒಂದು 500 ವರ್ಷದಲ್ಲಿ ನೋಡೋಕೋದ್ರೆ ಇಡೀ ವರ್ಲ್ಡಲ್ಲಿ ಟೋಟಲ್ ಆಗಿ 2,70,000ಕ್ಕಿಂತಲೂ ಹೆಚ್ಚು ಜನ ಈ ಜ್ವಾಲಾಮುಖಿಯಿಂದಲೇ ಸತ್ತೋಗಿದ್ದಾರೆ. ಮತ್ತು ಯಾವ ದೇಶದಲ್ಲಿ ಅತಿ ಹೆಚ್ಚು ಇನ್ನೂ ಆ್ಯಕ್ಟಿವ್ ಜ್ವಾಲಾಮುಖಿ ಇದೆ ಅಂತ ನೋಡೋಕೋದ್ರೆ ಅದು ಇಂಡೋನೇಷ್ಯಾ. ಇಲ್ಲಿ ಒಟ್ಟಾರೆ ಒಂದು 130 ಆ್ಯಕ್ಟಿವ್ ಜ್ವಾಲಾಮುಖಿ ಇನ್ನೂ ಇದೆ. ಈ ಜ್ವಾಲಾಮುಖಿಯನ್ನು ಯಾವಾಗಲೂ ಮಾನಿಟರ್ ಮಾಡ್ತಾನೆ ಇರ್ತಾರೆ, ಅಡ್ವಾನ್ಸ್ ಆಗಿ ಯಾವಾಗ ಜ್ವಾಲಾಮುಖಿ ಬ್ಲಾಸ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ. ಸೊ ಇದನ್ನ ಮಾನಿಟರ್ ಮಾಡುವ ಡಿವೈಸ್ ಬಂದು ಸೈಸ್ಮೋಗ್ರಾಫ್. ನಮ್ಮ ಪ್ರಪಂಚದಲ್ಲಿರುವ ತುಂಬ ಫೇಮಸ್ ಜ್ವಾಲಾಮುಖಿ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಬಂದು ಮೌಂಟ್ ವೇಸುವಿಯಸ್. ಇದು ಇಟಲಿಯಲ್ಲಿದೆ. ಈ ಮೌಂಟ್ ವೇಸುವಿಯಸ್ ಯಾಕೆ ತುಂಬ ಫೇಮಸ್ ಅಂದರೆ ಕ್ರಿಸ್ತಶಕ 79ರಲ್ಲಿ ಇದು ಬ್ಲಾಸ್ಟ್ ಆಗಿ ಪೋಪಿಯನ್ ಅನ್ನೋ ಒಂದು ಇಡೀ ಊರನ್ನೇ ಹಾಳು ಮಾಡಿತ್ತು. ಆವಾಗ ಟೋಟಲಾಗಿ ಒಂದು 2,000 ಜನ ಸತ್ತೋಗಿದ್ದಾರೆ. ಆದರೆ ಈ ಜ್ವಾಲಾಮುಖಿ ಕೊನೆಯದಾಗಿ ಬ್ಲಾಸ್ಟ್ ಆಗಿದೆ ಅಂದರೆ 80 ವರ್ಷಗಳ ಹಿಂದೆ 1944ರಲ್ಲಿ. ಇದು 2ನೇ ಮಹಾಯುದ್ಧದ ಟೈಮಲ್ಲಿ ಸ್ಫೋಟ ಆಗಿತ್ತು. ಇದು ಕೊನೆಯ ಬ್ಲಾಸ್ಟ್. ಮೌಂಟ್ ಫಿಜಿ, ಇದು ಜಪಾನ್ ದೇಶದ ಒಂದು ಮೋಸ್ಟ್ ಐಕಾನಿಕ್ ಜ್ವಾಲಾಮುಖಿ. ಯಾಕಂದರೆ ಇದು ಯಾವಾಗ ರಚನೆ ಆಯಿತು ಅಲ್ಲಿಂದ ಸುಮಾರು 10 ವರ್ಷಕ್ಕಿಂತ ಹೆಚ್ಚು ಕಾಲ ಇದು ಸ್ಫೋಟಗೊಳ್ಳುತ್ತಲೇ ಇತ್ತು. ಇದು ಕೊನೆಯದಾಗಿ ಸ್ಫೋಟ ಆಗಿದ್ದಂದರೆ 1707. ಅದ ನಂತರ ಸುಮಾರು 300 ವರ್ಷಗಳ ಕಾಲ ಇನ್ನೂ ಶಾಂತವಾಗಿದೆ. ಕ್ರಾಕಟೋವಾ, ಇದು ಇಂಡೋನೇಷ್ಯಾ ದೇಶದಲ್ಲಿರುವ ಒಂದು ದೊಡ್ಡ ಜ್ವಾಲಾಮುಖಿ. ಇದು ನಮ್ಮ ಇಡೀ ಇತಿಹಾಸದಲ್ಲಿ ಅತಿ ದೊಡ್ಡ ಬ್ಲಾಸ್ಟ್ಗೆ ಸಾಕ್ಷಿಯಾಗಿದೆ. ಅದು ಯಾವುದಂತ ನೋಡೋಕೋದ್ರೆ 1883 ಮೇ 20 ಆ ವರ್ಷ ಆರಂಭಗೊಂಡ ಈ ಸ್ಫೋಟವು ಅದೇ ವರ್ಷದ ಅಕ್ಟೋಬರ್ 21ರಂದು ಕೊನೆಗೊಂಡಿತ್ತು. ಈ ಜ್ವಾಲಾಮುಖಿಯು ಸುಂಡ ಎನ್ನುವ ಒಂದು ಜಲಸಂಧಿಯಲ್ಲಿರುವ ಕ್ರಾಕಟೋವಾ ಎನ್ನುವ ಒಂದು ದ್ವೀಪ ಪ್ರದೇಶದಲ್ಲಿದೆ. ಇದರ ಅತ್ಯಂತ ವಿನಾಶಕಾರಿ ಸ್ಫೋಟ ಅಂದರೆ ಆಗಸ್ಟ್ 27 ಆ ವರ್ಷ ಸಂಭವಿಸಿದ್ದ ಸ್ಫೋಟಕ್ಕೆ ಇಡೀ ದ್ವೀಪ ಪ್ರದೇಶದ 70% ಜಾಗ ಸುಟ್ಟು ಭಸ್ಮವಾಗಿತ್ತು. ಈ ಸ್ಫೋಟ ಎಷ್ಟು ತೀವ್ರತೆ ಇತ್ತು ಅಂತ ಹೇಳಿದರೆ 3,110 ಕಿಲೋಮೀಟರ್ ದೂರದಲ್ಲಿದ್ದ ಆಸ್ಟ್ರೇಲಿಯಾ ದೇಶ ಹಾಗೆ 4,800 ಕಿಲೋಮೀಟರ್ ದೂರದಲ್ಲಿದ್ದ ಮಾರಿಷಸ್ ದೇಶದ ತನಕ ಈ ಬ್ಲಾಸ್ಟ್ನ ಸೌಂಡ್ ಕೇಳಿತ್ತು. ಹಾಗೆ ಈ ಬ್ಲಾಸ್ಟಲ್ಲಿ ಒಟ್ಟು 36,417 ಜನ ಸಾವನ್ನಪ್ಪಿದ್ರು. ಮತ್ತು ಈ ಬ್ಲಾಸ್ಟಿಂದ ದೊಡ್ಡ ಸುನಾಮಿಯ ಸೃಷ್ಟಿಯಾಗಿತ್ತು. ಮತ್ತು ಈ ಕ್ರಾಕಟೋವಾ ಜ್ವಾಲಾಮುಖಿ ಕೊನೆಯ ಸ್ಫೋಟ ಅಂದರೆ ಫೆಬ್ರವರಿ 3, 2022 ಆ ವರ್ಷಗೊಂಡ ಈ ಸ್ಫೋಟವು ಸುಮಾರು 2 ಕಿಲೋಮೀಟರ್ ಎತ್ತರಕ್ಕೆ ದಟ್ಟವಾದ ಕಪ್ಪು ಬೂದಿಯನ್ನು ಹೊರಹೊಮ್ಮಿತ್ತು. ಮೌಂಟ್ ಸೇಂಟ್ ಹೆಲೆನ್ಸ್,
ಇದು USA ಇರುವ ಒಂದು ಜ್ವಾಲಾಮುಖಿ. ಈ ಜ್ವಾಲಾಮುಖಿ 1980 ಮೇ 18ನೇ ತಾರೀಕಿಗೆ ಒಂದು ದೊಡ್ಡ ಸ್ಫೋಟ ಆಗುತ್ತೆ. ಈ ಸ್ಫೋಟ ಇಡೀ ಇತಿಹಾಸದಲ್ಲಿ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಆಗಿರುತ್ತೆ. ಯಾಕಂದರೆ ಈ ಸ್ಫೋಟದಿಂದ ಟೋಟಲ್ $1 ಬಿಲಿಯನ್ ಅಷ್ಟು ಲಾಸ್ ಆಗುತ್ತೆ USA. ಹಾಗೆ ಈ ಸ್ಫೋಟದಿಂದ ಟೋಟಲ್ ಆಗಿ 57 ಜನರು ಸತ್ತೋಗಿದ್ದಾರೆ ಮತ್ತು ಒಂದು 7,000ದಷ್ಟು ಪ್ರಾಣಿಗಳು ಸತ್ತೋಗಿದೆ. ಇದರ ಲಾಸ್ಟ್ ಸ್ಫೋಟ ಅಂದರೆ ಜನವರಿ 16, 2008. ಅದಾದಮೇಲೆ ಯಾವುದೇ ಥರದ ಸ್ಫೋಟ ಏನೂ ಆಗಿಲ್ಲ ಇಲ್ಲಿ. ಕೊನೆಯದಾಗಿ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಜ್ವಾಲಾಮುಖಿಯನ್ನು ನೋಡೋಣ. ನಮ್ಮ ದೇಶದಲ್ಲಿರುವುದು ಬ್ಯಾರನ್ ಐಲ್ಯಾಂಡ್ ವಾಲ್ಕೆನೋ ಅಂತ. ಇದು ಅಂಡಮಾನಲ್ಲಿದೆ. ಈ ಜ್ವಾಲಾಮುಖಿಯು ಫಸ್ಟ್ ಟೈಮ್ 1787ರಲ್ಲಿ ಸ್ಫೋಟಗೊಂಡಿತ್ತು. ಅದಾದಮೇಲೆ 10ಕ್ಕೂ ಹೆಚ್ಚು ಸಲ ಸ್ಫೋಟ ಆಗಿತ್ತಂತೆ. ಕೊನೆಯದಾಗಿ ಸ್ಫೋಟ ಆಗಿದ್ದಂದರೆ 2022ರಲ್ಲಿ. ಅದಾದಮೇಲೆ ಇದು ಇನ್ನೂ ಸ್ಫೋಟ ಆಗಿಲ್ಲ. ಪುಣ್ಯಕ್ಕೆ ಈ ಐಲ್ಯಾಂಡಲ್ಲಿ ಖಾಲಿ ಪ್ರಾಣಿ ಮತ್ತು ಪಕ್ಷಿಗಳಿರೋದಷ್ಟೇ, ಮನುಷ್ಯರ ವಾಸ ಇಲ್ಲ ಇಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಹಾಗೆ ಇನ್ನೂ ಹೆಚ್ಚು ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.